ಹಾಯ್ ಹಲೋ ನಮಸ್ತೆ. ಮಾರ್ಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ರತಿಯೊಬ್ಬ ಕನ್ನಡಿಗನಿಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎವ್ರಿ ಒನ್ ಆರ್ ಹ್ಯಾಪಿ, ಹೆಲ್ತಿ ಅಂಡ್ ಸೇಫ್. 2026 ಅಲ್ಲಿ ನೀವು ಕ್ಲಾಸ್ 9 ಇಂದ ಕ್ಲಾಸ್ 10ಗೆ ಅಫಿಷಿಯಲ್ ಆಗಿ ಪ್ರಮೋಟ್ ಆಗ್ತಿದ್ದೀರಾ ಅಂದ್ರೆ ನಿಮಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನಿಮಗೆ ಕನ್ಫ್ಯೂಷನ್ಸ್ ಇದೆ ಕ್ಲಾಸ್ 10 ಬಗ್ಗೆ ಅಂದ್ರೆ ಈ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ನಿಮಗೋಸ್ಕರ. ಈಗ ಯೂಶಲ್ ಆಗಿ ಈ ರೋಡ್ ಮ್ಯಾಪ್ ವಿಡಿಯೋ ಅಂದ್ರೆ ಏನಿರುತ್ತೆ, ಯಾವ ಚಾಪ್ಟರ್ಸ್ ಇರುತ್ತೆ, ನೀವೇನೇನ್ ಮಾಡಬೇಕು ಅಂತ ಇರುತ್ತೆ, ಕರೆಕ್ಟಾ? ಬಟ್ ಅದಕ್ಕಿಂತ ಮುಂಚೆ ನಮ್ಮ ಮೈಂಡ್ ಸೆಟ್ ಇನ್ನೂ ಕರೆಕ್ಟ್ ಆಗಿಲ್ಲ ಅಂದ್ರೆ ನಾವು ಎಂತ ರೋಡ್ ಮ್ಯಾಪ್ ಕೊಟ್ರು ನೀವು 100% ಬಿದ್ದೇ ಬಿಡ್ತೀರಾ. ಅದಕ್ಕೆ ಹೇಳ್ತಾ ಇರೋದು ಮೈ ವಾರಿಯರ್ಸ್, ದಿಸ್ ವಿಡಿಯೋ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಯು. ನಿಮ್ಮ ಸಬ್ಜೆಕ್ಟ್ ಗಲ್ಲ ಈ ವಿಡಿಯೋ ನಿಮಗೋಸ್ಕರ. ಈಗ ನಿಮ್ಮನ್ನ ಕರಿಬೇಕಾದ್ರೆ ನಾನು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾನು ವಾರಿಯರ್ಸ್ ಅಂತ ಕರೆದೆ. ಯಾಕಂದ್ರೆ ಕ್ಲಾಸ್ 9 ಅನ್ನೋ ಒಂದು ಬೆಟ್ಟನ ನೀವು ದಾಟ್ಕೊಂಡ್ ಬಂದಿದ್ದೀರಾ. ಸೊ ಇಲ್ಲಿಂದ ಕ್ಲಾಸ್ 9 ದಾಟ್ಕೊಂಡ್ ಬರೋದಕ್ಕೆ ನೀವೇನೇನ್ ಕಷ್ಟಪಟ್ರಿ, ನೀವ್ ಏನೇನ್ ಸ್ಟ್ರಗಲ್ ಆಯ್ತು, ನಿಮಗೆ ಏನೇನ್ ಪ್ರಾಬ್ಲಮ್ಸ್ ಆಯ್ತು ಎಲ್ಲ ಯೋರ್ ಬಿಗ್ ಬ್ರದರ್ ನೋಸ್. ಬಟ್ ನನಗೇನ್ ಪ್ರಾಬ್ಲಮ್ ಆಗ್ತಿದೆ, ನನಗೇನ್ ಬೇಜಾರಾಗ್ತಿದೆ ಅಂದ್ರೆ ಅಷ್ಟು ದಾಟ್ಕೊಂಡ್ ಬಂದ್ರು ನೀವ್ ಯಾವ ಸಿಚುವೇಶನ್ ಅಲ್ಲಿ ಇದ್ದೀರಾ ಅಂದ್ರೆ ಅಪ್ಪ ಸದ್ಯ ಅಂತ ಅನ್ನಂಗಿಲ್ಲ, ಎದುರುಗಡೆ ಇನ್ನೂ ದೊಡ್ಡ ಬೆಟ್ಟ ನಿಂತಿದೆ. ಮಚ್ ಮೋರ್ ಚಾಲೆಂಜಸ್, ಮಚ್ ಮೋರ್ ಪ್ರೆಷರ್, ಮಚ್ ಮೋರ್ ಪ್ರಾಬ್ಲಮ್ಸ್. ಸೊ ಈ ಒಂದು ಚಾಲೆಂಜ್ ನ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಅಲ್ಲಿ ತಿರ್ಗಾ ಇನ್ನೊಂದು ಬೆಟ್ಟನ ಅನ್ಸೋ ಬದಲು ವಾಟ್ ಇಫ್ ಐ ಟೆಲ್ ಯು, ಆ ಇಮ್ಯಾಜಿನರಿ ಮೌಂಟೇನ್ ನ ನೀವು ಒಂದು ಚಿಕ್ಕ ಸ್ಟೋನ್ ಆಗಿ ಮಾಡ್ಕೊಂಡ್ಬಿಡ್ಬೋದು ಓನ್ಲಿ ಬೈ ಚೇಂಜಿಂಗ್ ಯುವರ್ ಮೈಂಡ್ ಸೆಟ್. ಸೊ ಆರ್ ಯು ರೆಡಿ ಟು ಚೇಂಜ್ ಯುವರ್ ಮೈಂಡ್ ಸೆಟ್? ಈ ಮೈಂಡ್ ಸೆಟ್ ನ ನಾನು ವಾರಿಯರ್ ಮೈಂಡ್ ಸೆಟ್ ಅಂತ ಕರಿತೀನಿ, ಬಿಕಾಸ್ ಐ ವಾಂಟ್ ಯು ಆಲ್ ಟು ಬಿಕಮ್ ವಾರಿಯರ್ಸ್ ನೌ. ಯಾಕಂದ್ರೆ ಈ ವರ್ಷ ನಾವು ಬರೀ ಪಾಸ್ ಆಗೋದಕ್ಕೋಸ್ಕರ ಓದ್ತಿಲ್ಲ, ಬರೀ ಮಾರ್ಕ್ಸ್ಗೋಸ್ಕರ ಓದ್ತಿಲ್ಲ. ವಿ ಹ್ಯಾವ್ ಟು ವಿನ್ ದಿಸ್ ಬ್ಯಾಟಲ್. We have to win these challenges and warriors never lose. ಹಾಗಿದ್ರೆ ವಾರಿಯರ್ ಮೈಂಡ್ ಸೆಟ್ ಅಂದ್ರೆ ಏನು, ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ಇದುವರೆಗೂ ನೀವೇನ್ ಮಾಡ್ಕೊಂಡ್ ಬಂದಿದ್ದೀರಾ ಕ್ಲಾಸ್ 9th ವರ್ಗೂನು, ಇಟ್ ಈಸ್ ಯುವರ್ ಸ್ಕೂಲ್. ನಿಮ್ ಟೀಚರ್ ಯಾರು ಅಂತ ನಿಮಗ್ ಗೊತ್ತು, ನೀವ್ ಯಾರು ಅಂತ ನಿಮ್ ಟೀಚರ್ ಗೊತ್ತು. ಎಕ್ಸಾಮ್ ಅಂತ ಬಂದಾಗ ಅದ್ರಲ್ಲಿ ಬರುವಂತ 60-70% ಆಫ್ ದ ಕ್ವೆಶನ್ಸ್ ಕೂಡ ನಿಮ್ಗೆ ಗೊತ್ತು. ಒಂದ್ 30% ಆ ಕಡೆ ಈ ಕಡೆ ಆಗೋದು. ಅದನ್ನ ಏನೋ ಕಷ್ಟ ಇದೆ ಅಂದ್ರೆ ಬಯಟ್ ಮಾಡಿದ್ರೆ ಸಾಕು, ಅದ್ರ ಇರೋ ಸ್ಟೆಪ್ಸ್ ಅಲ್ಲಿ ಇಲ್ಲಿ ಬರೋ ನಿಮಗೆ ಮಾರ್ಕ್ಸ್ ಸಿಕ್ತಿತ್ತು. ಬಟ್ ಬೋರ್ಡ್ ಎಕ್ಸಾಮ್ ಈಸ್ ಅ ವೆರಿ 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 ಮಚ್ ಹ್ಯೂಜರ್ ಬಿಗ್ಗರ್ ಗೇಮ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನೋಡಿ ಎಕ್ಸಾಂಪಲ್ ನಾನು ಹೇಳ್ದೆ, ಇಲ್ಲಿ ನೀವು ಪ್ರೆಡಿಕ್ಟ್ ಮಾಡ್ಬೋದಿತ್ತು ಕ್ವೆಶನ್ಸ್ ನ ಅಂತ, ಮಾರ್ಕ್ಸ್ ಕೂಡ ಪ್ರೆಡಿಕ್ಟ್ ಮಾಡ್ಬೋದಿತ್ತು ನೀವು, ಕರೆಕ್ಟಾ? ಅಂಡ್ ಆ ಕ್ವೆಶನ್ಸ್ ಯಾವ್ದ್ರ ಮೇಲೆ ಬೇಸ್ಡ್ ಇರೋದು, ಕಾನ್ಸೆಪ್ಟ್, ನೀವೇನ್ ಕಾನ್ಸೆಪ್ಟ್ ಓದಿರ್ತೀರಾ ಅದ್ರ ಬೇಸ್ಡ್ ಇರೋದು, ಆ ಕಾನ್ಸೆಪ್ಟ್ ಇಂದ ನೀವೇನ್ ನಾಲೆಜ್ ಇಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀರಾ ಅದ್ರ ಬೇಸ್ಡ್ ಇರೋದು. ಬಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕಾನ್ಸೆಪ್ಟ್ ಗೊತ್ತಿದೆ ಅಲ್ವಾ, ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇದೆ ಅಲ್ವಾ, ಅಪ್ಲೈ ಮಾಡು ಗುರು, ಅಪ್ಲೈ ಮಾಡಿ ತೋರಿಸು, ಇದನ್ನ ನಾನು ಕ್ವೆಶನ್ ಕೊಡ್ತೀನಿ, ನಾನೊಂದು ಸಿನಾರಿಯೋ ಕೊಡ್ತೀನಿ, ಅಪ್ಲೈ ಮಾಡ್ಬಿಟ್ಟು ತೋರಿಸು ನೀನು ಅಂತ ಹೇಳ್ತಾರೆ. ದಿಸ್ ಇಸ್ ವೇರ್ ಎಲ್ಲರೂ ಎಡುತ್ತಾ ಇರೋದು ಈ ಪರ್ಟಿಕ್ಯುಲರ್ ಫೇಸ್ ಅಲ್ಲಿ. ಅದಕ್ಕೆ 9th ಗೂ 10th ಗೂ ತುಂಬಾ ಡಿಫರೆನ್ಸ್ ಅನ್ಸುತ್ತೆ. ಏನಕ್ಕೆ? ಬಿಕಾಸ್ ದ ಹೋಲ್ ವೇ ಆಫ್ ಜಡ್ಜಿಂಗ್ ಯು ಇಸ್ ಚೇಂಜಿಂಗ್. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ನೀವು ಫೋಕಸ್ ಮಾಡೋದು ಅಪ್ಲಿಕೇಶನ್ ಮೇಲೆ. ಅಂಡ್ ನಾನು ಹೇಳ್ದೆ, ಇಲ್ಲಿ ಮಾರ್ಕ್ಸ್ ಒಂದು 5-6 ಹೋಗುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಒಂದು 10 ಹೋಗ್ಬೋದು ಮ್ಯಾಕ್ಸಿಮಮ್. ಬಟ್ ನೀವು ಇಲ್ಲಿ 5-6 ಹೋಗುತ್ತೆ ಅಂದ್ರೆ 15 ಹೋಗ್ಬೋದು, 25 ಹೋಗ್ಬೋದು. ಬಿಕಾಸ್ ಯು ಡೋಂಟ್ ನೋ ದ ಟೀಚರ್. ಇಲ್ಲಿ ನಿಮ್ಮ ಹೆಸರು ಸಮೇತ ಕೆಲವು ಸರಿ ತುಂಬಾ ಚೆನ್ನಾಗಿದ್ದೀರಾ ಅಂದ್ರೆ ನಿಮ್ ಪೇರೆಂಟ್ಸ್ ಹೆಸರು ಕೂಡ ಗೊತ್ತಿರುತ್ತೆ. ಬಟ್ ಇಲ್ಲಿ ನೀವು ಒಂದು ಜಸ್ಟ್ ರೋಲ್ ನಂಬರ್ ಅಷ್ಟೇ. ಓಕೆ, ಇಲ್ಲಿ ನೀವು 30 ಜನ 40 ಜನ ಜೊತೆ ಕಾಂಪೀಟ್ ಮಾಡ್ತಿರ್ತೀರಾ. ಇಲ್ಲಿ ಇಡೀ ಸ್ಟೇಟ್ ಜೊತೆಗೆ, ಸಮಟೈಮ್ಸ್ ಇಡೀ ಕಂಟ್ರಿ ಜೊತೆಗೆ ಪಾರ್ಟಿಸಿಪೇಟ್ ಮಾಡ್ತಿರ್ತೀರಾ. ಅದಕ್ಕೆ ಹೇಳ್ತಾ ಇರೋದು ಯುವರ್ ಮೈಂಡ್ ಸೆಟ್ ಶುಡ್ ಚೇಂಜ್. ಅರ್ಥ ಆಯ್ತಲ್ವಾ ಏನಕ್ಕೆ ಬೇಕು ಈ ವಾರಿಯರ್ ಮೈಂಡ್ ಸೆಟ್? ಏನಕ್ಕೆ ಬೇಕು? ಬಿಕಾಸ್ ಯು ಆರ್ ಎಂಟರಿಂಗ್ ಅ ಬಿಗರ್ ಗೇಮ್. ಓಕೆ, ಈಗ ಏನೇನ್ ಮಾಡ್ಬೇಕು, ಏನೇನಿರುತ್ತೆ, ಏನಕ್ಕೆ ಮೈಂಡ್ ಬೇಕು ಗೊತ್ತಾಯ್ತು. ಈಗ ನಾವೆಲ್ಲ ಮನುಷ್ಯರಲ್ವಾ, ನಾವೇನ್ ಮಾಡ್ತೀವಿ, ನಮಗೆ ಇದೊಂದು ಪ್ರಾವರ್ಬ್ ನ ತುಂಬಾ ನೀಟಾಗಿ ಫಾಲೋ ಮಾಡ್ತೀವಿ. ಕೀಪ್ ಯುವರ್ ಫ್ರೆಂಡ್ಸ್ ಕ್ಲೋಸ್ ಅಂಡ್ ಎನಿಮೀಸ್ ಕ್ಲೋಸರ್ ಅಂತ. ನಾವು ಕ್ಲೋಸರ್ ಅನ್ನೋ ಬದಲು ನಾವು ಒಂದನ್ನ ಅಟ್ಯಾಚ್ ಮಾಡ್ಕೊಂಡೇ ಓಡಾಡ್ತೀವಿ. ಇಷ್ಟೊತ್ತು ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಾನು. ಇಟ್ ಈಸ್ ಮೊಬೈಲ್ ಫೋನ್. ಈಗ ಫೋನ್ ಏನ್ ಗೊತ್ತಾ, ಸಿಂಪಲ್, ನೀವ್ ಹೆಂಗ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಇರುತ್ತೆ. ಸೊ ಫೋನ್ ಕ್ಯಾನ್ ಬಿಕಮ್ ಯೋರ್ biggest, best, greatest friend, or you can become your greatest enemy also. ಅದ್ ಯಾರನ್ನ ಏನ್ ಮಾಡ್ಬೇಕು ಎರಡು ನಮ್ ಕೈಲಿದೆ. ಓಕೆ, ಏನಕ್ಕೆ ಹೇಳ್ತಾ ಇದೀನಿ, ಈ ಸಿಚುವೇಶನ್ ಒಂದ್ಸರಿ ಮನುಷ್ಯ ಅಂದ್ಮೇಲೆ ಲೈಫಲ್ಲಿ ಬಂದೇ ಇರುತ್ತೆ. ನೀವ್ ಒಂದ್ 10 ನಿಮಿಷ ಬಿಡಪ್ಪ, ನಾನ್ ಮೈಂಡ್ ಫ್ರೀ ಮಾಡ್ಕೋತೀನಿ, ಒಂದ್ 10 ಮಿನಿಟ್ಸ್ ಸ್ಕ್ರೋಲ್ ಮಾಡ್ತೀನಿ, ನಾನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಏನಾದ್ರು ನೋಡ್ತೀನಿ ಅನ್ಕೋತೀರಾ. ಬಟ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ನೋಡೋದ್ ತಪ್ಪ? 100% ತಪ್ಪಲ್ಲ. ನಾನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಅಂತ ಹೇಳಕ್ಕೆ ಹೋಗಲ್ಲ. ಬಿಕಾಸ್ we live in a generation where technology is necessary for us, correct? So ಅದನ್ನ ನೋಡ್ತಾ ನೋಡ್ತಾ ಟಾಪ್ 10 ರೀಲ್ಸ್ ನಾವೇನ್ ನೋಡಿರ್ತೀವಿ ಅದನ್ನ ಒಂದು 10 ರೀಲ್ ಹೇಳಿ ಅಂದ್ರೆ 1 hour ಸ್ಕ್ರೋಲ್ ಆಗಿರುತ್ತೆ. ಆವಾಗ ಗಿಲ್ಟ್ ಇರುತ್ತೆ, ಏನೇನ್ ನೋಡಿದೆ ನಾನು ಅಂತ ನಾಪ್ಸ್ಕೊಳ್ಳೋ ಟ್ರೈ ಮಾಡಿದ್ರೆ ನಿಮ್ಗೆ ಜ್ಞಾಪಕ ಆಗಲ್ಲ.
ಬಿಕಾಸ್ ಅಲ್ಲಿ ಏನಾಗ್ತಿದೆ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ ನೀವು ಮೈಂಡ್ಲೆಸ್ ಆಗಿದ್ದೀರಾ, ಜಸ್ಟ್ ಬಿಕಾಸ್ ಯು ವಾಂಟ್ ಟು ಎಸ್ಕೇಪ್, ನಿಮ್ಮ ಮೈಂಡ್ ಇಂದ ನೀವು ಎಸ್ಕೇಪ್ ಆಗ್ಬೇಕು ಅಂತ ಮೈಂಡ್ಲೆಸ್ ಆಗಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಸ್ಕ್ರೋಲ್ ಆಗ್ತಾ ಇರುತ್ತೆ ಟೈಮ್ ಟು ಟೈಮ್, ಮೈಂಡ್ಲೆಸ್ ಆಗಿದ್ದೀರಾ. ಆ ಸ್ಕ್ರೋಲ್ ಆಗ್ತಾ ಇರೋದನ್ನ ನೀವು ಫೋಕಸ್ ಆಗಿ ನೋಡ್ತೀರಾ? ಫೋಕಸ್ ಆಗಿ ನೋಡೋದೇ ಇಲ್ಲ. ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವ್ ಏನ್ ನೋಡ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾವ್ದೋ ಕಿತ್ತೋಗಿರೋ ರೀಲ್ಸ್ ವರ್ಷಕ್ಕೊಂದ್ಸರಿ ಯಾರೋ ಒಂದ್ 20-30 ಜನ ತುಂಬಾ ಫೇಮಸ್ ಆಗಕ್ಕೆ ಏನೇನೋ ಅವತಾರಗಳು ಆಡ್ತಾರೆ, ಅಂತ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂದ್ರೆ ಆ ಕಂಟೆಂಟ್ ನಿಮಗೆ ನೆಕ್ಸ್ಟ್ ಯೂಸ್ ಆಗುತ್ತಾ? ದೇವರಾಣೆಗೂ ಯೂಸ್ ಆಗಲ್ಲ. ಅದರಿಂದ ನಿಮ್ಗೆ ಏನೋ ಯೂಸ್ ಇದೆಯಾ? 100% ಇಲ್ಲ. ಅದಕ್ಕೆ ಹೇಳಿದ್ದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡ್ಬೇಡಿ ಅಂತ ಹೇಳಲ್ಲ. ಏನ್ ನೋಡ್ಬೇಕು? ಈಗ ನೀವು ಕ್ಲಾಸ್ 10 ನೀವು ಎಂತ ವರ್ಷದಲ್ಲಿದ್ದೀರಾ? ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಆಫ್ ಯುವರ್ ಲೈಫ್ ಬರೀತಾ ಇದ್ದೀರಾ. ಸೊ ಕ್ಲಾಸ್ 10 ರಿಲೇಟೆಡ್ ನೋಡಿ, ಸ್ಟೂಡೆಂಟ್ಸ್ ರಿಲೇಟೆಡ್ ನೋಡಿ, ಸೈಕಾಲಜಿ ರಿಲೇಟೆಡ್, ಸ್ಟೂಡೆಂಟ್ ಹೆಂಗಿರ್ಬೇಕು, ಯಾರ್ಯಾರು ಏನೇನ್ ಮಾಡಿದ್ರು ಬೇರೆ ಜಾಗದಲ್ಲಿ. ಈಗ ಡೆಲ್ಲಿಲೆಲ್ಲ ಏನ್ ಮಾಡ್ತಿದ್ದಾರೆ, ಸದರ್ನ್ ಸ್ಟೇಟ್ಸ್ ಅಲ್ಲಿ ಪ್ರಿಪರೇಷನ್ಸ್ ಯಾವ ತರ ಆಗ್ತಿದೆ, ಆರ್ಮಿ ಪಬ್ಲಿಕ್ ಸ್ಕೂಲ್ ಅಲ್ಲಿ ಏನ್ ಮಾಡ್ತಾರೆ, ಯಾಕೆ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಈ ತರ ಇರಬೇಕು. ಸೊ ಪ್ಲಾನ್ ಯುವರ್ ಕಂಟೆಂಟ್. ಯಾಕಂದ್ರೆ ನೀವೇನು ಮೈಂಡ್ಲೆಸ್ ಆಗಿ ಫೋಕಸ್ ಇಲ್ಲದೆ ಹೆಂಗ್ ನೀವು 1 hour 2 hours ಸ್ಪೆಂಡ್ ಮಾಡ್ತಿದ್ದೀರಾ ವಿತೌಟ್ ನೋಯಿಂಗ್, ವಿತೌಟ್ ಇವನ್ ನೋಟಿಸಿಂಗ್, ಅದೇ ಮೈಂಡ್ ಸೆಟ್ ನೀವು ಎಜುಕೇಶನ್ ಕ್ಯಾರಿ ಮಾಡ್ತಿದ್ದೀರಾ. ಅದೇ ತರ ನೀವು ಮೈಂಡ್ಲೆಸ್ ಆಗಿ ಫೋಕಸ್ ಇಲ್ಲದೇನೆ ನೀವು 9th ವರೆಗೂ ಬಂದ್ಬಿಟ್ಟಿದ್ದೀರಾ, ವಿಚ್ ವೋಂಟ್ ವರ್ಕ್ ಇನ್ ಯೋರ್ ಬೋರ್ಡ್ ಎಕ್ಸಾಮ್ಸ್. ನೆಕ್ಸ್ಟ್, ಎಲ್ಲರೂ ಬೋರ್ಡ್ ಎಕ್ಸಾಮ್ ಅಂತ ಬಡ್ಕೋತಾ ಇರ್ತಾರೆ. ಓಕೆ, ಅಗೇನ್ ಲಾಜಿಕಲ್ ಥಿಂಕಿಂಗ್ ಕರೆಕ್ಟ್ ಆಗಿದೆ ನಿಮ್ದು, ಪ್ರಾಕ್ಟಿಕಲ್ ಆಗಿ ನೀವು ಚೆನ್ನಾಗಿದ್ದೀರಾ ಅಂದ್ರೆ ಪ್ರಾಕ್ಟಿಕಲಿ ಅಕ್ಸೆಪ್ಟ್ ಮಾಡಿ. ಇಫ್ ಈಸ್ ಕ್ವಾಲಿಫೈಡ್ ಇನಫ್ ಟು ಗೈಡ್ ಯು, ಸಜೆಸ್ಟ್ ಯು, ನೀವು ಆ ಗೈಡೆನ್ಸ್ ನ ತಗೊಳ್ಳಿ. ರೋಡಲ್ಲಿ ಹೋಗೋರು ಎಲ್ಲಾರ ಮಾತ್ರ ಕೇಳಬೇಕು ಅಂತ ಏನಿಲ್ಲ. ಯಾಕಂದ್ರೆ ನೀವು ಓದ್ತಿದ್ದೀರಾ ಇಲ್ವಾ, ಅರ್ಥ ಆಗ್ತಿದ್ಯಾ ಇಲ್ವಾ, ಎಂಜಾಯ್ ಮಾಡ್ತಿದ್ಯಾ ಇಲ್ವಾ, ಈ ವರ್ಷ ಯಾವನು ಕೇಳಲ್ಲ. ಬಟ್ ಎಲ್ಲಾ ಬಂದ್ಬಿಟ್ಟು ನಂದೊಂದಿರ್ಲಿ, ನಾನು ಒಂದ್ಸರಿ ಭಯ ಪಡಿಸ್ತೀನಿ ಅಂತ ಭಯ ಪಡಿಸ್ಬಿಟ್ಟು ಹೋಗೋರು ಜಾಸ್ತಿ. ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆ, ಅಂಡ್ ಇನ್ನೊಂದೇನು ಅಂದ್ರೆ ತುಂಬಾ ಬೇಗ ಸ್ಟಾರ್ಟ್ ಮಾಡಿ ತುಂಬಾ ಬೇಗ ಎಂಡ್ ಮಾಡ್ಬೇಡಿ, ಯೂಸ್ ಇಲ್ಲ. ಓಕೆ, ಗೋ ವಿತ್ ದ ಫ್ಲೋ. ಈಗ ನಾನು ಪೋರ್ಷನ್ಸ್ ಎಲ್ಲ ನಾನು ಜುಲೈಯಲ್ಲೇ ಮುಗಿಸ್ಬಿಡ್ತೀನಿ. ಈಗ 6 ತಿಂಗಳು 7 ತಿಂಗಳು ನಾನು ರಿವೈಸ್ ಮಾಡ್ತೀನಿ, ಅದೆಲ್ಲ ವರ್ಕ್ ಆಗಲ್ಲ. ನೀವು ಡಿಸೆಂಬರ್ ಅಲ್ಲಿ ಮುಗಿಸಿದ್ರು ಜನವರಿ ಫೆಬ್ರವರಿಲೇ ಎಕ್ಸಾಮ್ ಬರುತ್ತೆ. ನೀವು ಜುಲೈಲಿ ಮುಗಿಸಿದ್ರು ನೀವು ಜನವರಿ ಫೆಬ್ರವರಿ ಎಕ್ಸಾಮ್. ಜಸ್ಟ್ ಬಿಕಾಸ್ ಯು ಫಿನಿಶ್ ಸೂನ್ ಯು ಕಾನ್ ಡಸಂಟ್ ಮೀನ್ ಯು ಕ್ಯಾನ್ ರೈಟ್ ಅರ್ಲಿ ಅಲ್ವಾ. ಸೊ ಗೋ ವಿತ್ ದ ಫ್ಲೋ. ನೆಕ್ಸ್ಟ್, ಇವಾಗ ನಿಮಗೆ ವಾರಿಯರ್ ಮೈಂಡ್ ಸೆಟ್ ಅಂದ್ರೆ ಏನೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಾರಿಯರ್ ಮೈಂಡ್ ಸೆಟ್ ಬಿಡ್ತಾ ಇಲ್ಲ, ಕೆಲವು ಫ್ಯಾಕ್ಟರ್ಸ್ ನಿಮಗೆ ಬಿಡ್ತಾ ಇಲ್ಲ. ಅವ್ರು ಯಾರು ಅಂತ ನಿಮಗೆ ಅರ್ಥ ಮಾಡಿಸಿದ್ದೀನಿ. ಸೊ ಪ್ಲೀಸ್ ಮೇಕ್ ಶೋರ್ ಯು ಚೇಂಜ್ ಇಟ್. ಓಕೆ, ನೆಕ್ಸ್ಟ್, ವಾರಿಯರ್ ಮೈಂಡ್ ಸೆಟ್ ಬಂತು. ವಾರಿಯರ್ ಮೈಂಡ್ ಸೆಟ್ ಬರೋದಕ್ಕೆ ಯಾರ್ಯಾರು ಬಿಡ್ತಾ ಇಲ್ಲ ಅವ್ರನ್ನೆಲ್ಲ ನಾನು ದೂರ ಇಟ್ಟೆ. ನೆಕ್ಸ್ಟ್ ಏನು, ಆ ವಾರಿಯರ್ ಏನ್ ಮಾಡ್ಬೇಕು ಇಸ್ ಯರ್ ನೆಕ್ಸ್ಟ್ ಕ್ವೆಶ್ಚನ್. ಸೊ ಬೇಸಿಕಲಿ ಆ ವಾರಿಯರ್ಗೆ ಒಂದು ವೆಪನ್ ಬೇಕು, ಏನಾರ ಮಾಡ್ಬೇಕು ಅಂದ್ರೆ. ಆ ವೆಪನ್ ಈ ಪರ್ಟಿಕ್ಯುಲರ್ ಇಯರ್ ಏನು ಅಂದ್ರೆ ಲಾಜಿಕಲ್ ಥಿಂಕಿಂಗ್. ಲಾಜಿಕಲ್ ಥಿಂಕಿಂಗ್ ಅಂದ್ರೆ ಏನು ಅರ್ಥ ಮಾಡಿಸ್ತೀನಿ. ಅಗೇನ್ ಲೆಟ್ಸ್ ಗೋ ಬ್ಯಾಕ್. ಕ್ಲಾಸ್ 9 ಮುಗಿಸಿದೀರಾ, ಕ್ಲಾಸ್ 9 ಹತ್ರನೇ ಇದ್ದೀರಾ. ಇವಾಗ ಇನ್ನೇನು ತುಂಬಾ ಕಡಿಮೆ ಟೈಮ್ ಹಿಂದೆನೆ ನೀವು ಈ ಎಕ್ಸಾಮ್ ನ ಮುಗಿಸಿದೀರಾ. ಕ್ಲಾಸ್ 9 ವರೆಗೂ ಏನ್ ಮಾಡ್ತಿದ್ರಿ? ನಾನು ಹೇಳ್ದೆ ನಿಮ್ಗೆ ಕ್ವೆಶನ್ಸ್ ಫಿಕ್ಸ್ ಇರುತ್ತೆ, 70 to 80% ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಅ ಟಾಪಿಕ್, ಪಾಲಿನಾಮಿಯಲ್ ಸ್ಟಾರ್ಟ್ ಮಾಡ್ತೀರಾ ಓದಕ್ಕೆ. ಪಾಲಿನಾಮಿಯಲ್ಸ್ ಅಲ್ಲಿ ಯಾವ್ದು ಈಸಿ ಇದೆ ಅಷ್ಟೇ ಗುರು ನಾನು ಮಾಡೋದು, ಮಿಕ್ಕಿದ್ ನನಗೆ ಬೇಕಾಗಿಲ್ಲ. ನಾನು ಈಸಿ ಇರೋದು ಮಾತ್ರ ಮಾಡೋದು. ಫಸ್ಟ್ ಥಿಂಗ್. ಕಷ್ಟದ್ ಬಂದ್ರೆ ಕಷ್ಟದ ಏನ್ ಮಾಡೋದು ಅದ್ರಲ್ಲೊಂದು ಸ್ಕೀಮ್ ಇರುತ್ತೆ. ಕಷ್ಟದ ಏನ್ ಮಾಡೋದು, ಬಯಾಟ್ ಮಾಡ್ಬೋಣ. ಹೆಂಗಿದ್ರು ಅದೇ ನಮ್ ಟೀಚರ್ ಅಲ್ವಾ, ಅದೇ ವ್ಯಾಲ್ಯೂನೇ ಕೊಡೋದು, ಬಯಾಟ್ ಮಾಡ್ಬೋಣ. ಓಕೆ, ಬೈ ಹ್ಯಾಟಿಂಗ್ ಅಲ್ಲಿ ತಿರ್ಗಾ ಇನ್ನೊಂದು ಸ್ಕೀಮ್ ಇರುತ್ತೆ. ಏನು, ಒಂದ್ 5 ನಿಮಿಷದಲ್ಲಿ ಬಯಾಟ್ ಮಾಡಕ್ಕಾದ್ರೆ ಫುಲ್ ಬಯಾಟ್ ಮಾಡ್ತೀನಿ. ಬೈ ಹ್ಯಾಟಿಂಗ್ 10 ನಿಮಿಷ ತಗೋತಾ ಇದೆಯಾ, ಅರ್ಧ ಬಯಾಟ್ ಮಾಡ್ತೀನಿ. ಹೆಂಗಿದ್ರು ಒಂದ್ ಅರ್ಧ ಮಾರ್ಕ್ಸ್ ಕೊಡ್ತಾರಲ್ಲ, 3 ಮಾರ್ಕ್ಸ್ ಅಂದ್ರೆ 1.5 ಅಂತೂ ಕೊಡ್ತಾರೆ. 10 ನಿಮಿಷದ ಮೇಲೆ ಆಗ್ತಿದ್ಯಾ, ಎಕ್ಸಾಮ್ ಹೋಗೋ ಮುಂಚೆ ನೋಡ್ಕೋತೀನಿ, ಎಷ್ಟು ನಾಪ್ಕ ಇರುತ್ತೆ ಅಷ್ಟು ಬರಿತೀನಿ. ಅದಕ್ಕೆ ಹೇಳ್ತಾ ಇರೋದು, ನೀವು ಸ್ಕೂಲಲ್ಲಿ ಏನೇನ್ ಟ್ರಿಕ್ಸ್ ಯೂಸ್ ಮಾಡಿ ಏನಕ್ಕೆ ವರ್ಕ್ ಆಗಿದೆ ಅಂದ್ರೆ ಅಲ್ಲಿ ನಿಮ್ಮ ನಾಲೆಜು, ಮೆಮೊರಿ ಅಂದ್ರೆ ಎಷ್ಟು ನಾಪ್ಕ ಇಟ್ಕೊಂಡಿರ್ತೀರಾ ಅದು, ಅಂಡ್ ಕಾನ್ಸೆಪ್ಟ್ ಇಷ್ಟೇ ಚೆಕ್ ಮಾಡ್ತಿದ್ದು. ಓಕೆ, ಇದನ್ನೇ ನೀವು ಮಾಡ್ಕೊಂಡ್ ಬಂದಿರೋದು ಇದುವರೆಗೂ. ಕರೆಕ್ಟಾ? ಇವಾಗ ಎಲ್ಲಿದ್ದೀರಾ? ನಾನು ಇವಾಗ ಎಲ್ಲಿ ನಿಂತಿದ್ದೀನಿ? ನಾನು ಇವಾಗ ಇರೋದು ಈ ಫೇಸ್ ಅಲ್ಲಿ. ಟ್ರಾನ್ಸಿಷನ್ ಆಗ್ಲೇಬೇಕು. ಇನ್ಮೇಲಿಂದ ಏನು ಫಸ್ಟ್ ಟ್ರಾನ್ಸಿಷನ್ ಏನು ಅಂದ್ರೆ ಕ್ವಶನ್ ಮಾಡ್ಬೇಕು. ನೀವು ಯಾವ್ದಾದ್ರು ಕ್ವಶನ್ ನೋಡಿದ್ರೆ ಆ ಕ್ವಶನ್ ಹಿಂದೆಗಡೆ ಇರೋ ರೀಸನ್ ಏನು, ಯಾಕೆ ಕೊಡ್ತಾ ಇದಾರೆ ಈ ಕ್ವಶನ್, ನನಗೆ ಯಾಕೆ ಕೊಡ್ತಾ ಇದಾರೆ, ನಾವ್ ಏನಕ್ಕೆ ಇದನ್ನ ಸಾಲ್ವ್ ಮಾಡ್ಬೇಕು. ಓಕೆ, ಕ್ವಶನ್ ಅಲ್ಲಿ ಏನೋ ಕೊಟ್ಟಿದ್ದಾರೆ, ಕ್ವಶನ್ ನಾನು ಮಾಡಿಫೈ ಮಾಡಿದ್ರೆ ತಿರ್ಗಾ ನನ್ನ ಕೈಯಲ್ಲಿ ಸಾಲ್ವ್ ಮಾಡಕ್ಕಾಗತ್ತಾ? ಇದನ್ನೆಲ್ಲ ನೀವು ಚೆಕ್ ಮಾಡುವಂತ ಫೇಸ್ ಅಲ್ಲಿ ಇದ್ದೀರಾ. ದಟ್ ಈಸ್ ಎಕ್ಸಾಕ್ಟ್ಲಿ ದ ಟ್ರಾನ್ಸಿಷನ್ ಫೇಸ್. ಓಕೆ, ಟ್ರಾನ್ಸಿಷನ್ ಟು ವಾಟ್? ಓಕೆ, ಇದು ಮಾಡಬಾರ್ದು,
ಎಲ್ಲಿದ್ದೀನಿ ಗೊತ್ತಾಯ್ತು. ಹಾಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು ಹೇಳ್ದೆ ಗೊತ್ತಾ, ಕ್ವೆಶನ್ ನೀವು ಕ್ವೆಶನ್ ಮಾಡ್ಬೇಕು ಅಂತ. ಏನಕ್ಕಂದ್ರೆ ಪ್ರತಿಯೊಂದು ಕ್ವೆಶನ್ ಹಿಂದೇನು, ಪ್ರತಿಯೊಂದು ಕ್ವೆಶನ್ ಫಾರ್ಮ್ ಆಗೋದ್ರ ಹಿಂದೇನು ಒಂದು ರೀಸನ್ ಇರುತ್ತೆ, ಒಂದು ಆಬ್ಜೆಕ್ಟಿವ್ ಇರುತ್ತೆ. ಪ್ರತಿಯೊಂದು ಕ್ವೆಶನ್ ನಿಮಗೆ ಏನೋ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಿರುತ್ತೆ. ನೀವು ಕ್ವೆಶನ್ ಆನ್ಸರ್ ಇದು ಎರಡರ ಮೇಲೆ ಮಾತ್ರ ಫೋಕಸ್ ಮಾಡ್ತಿರ್ತೀರಾ, ಅದಕ್ಕೆ ನಿಮಗೆ ಪ್ರಾಬ್ಲಮ್ ಆಗ್ತಿದೆ. ಬಟ್ ಅಗೇನ್ 100 out of 100 ತೆಗಿಬೇಕು, ನಾನು ಬೋರ್ಡ್ ಎಕ್ಸಾಮ್ ಅಲ್ಲಿ ಎಲ್ಲರಿಗಿಂತ ಜಾಸ್ತಿ ತೆಗಿಬೇಕು, ನಾನು 100 out of 100 ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಈ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಮಾತ್ರನೇ ವರ್ಕ್ ಆಗೋದು, ಈ ಮೈಂಡ್ ಸೆಟ್ ಅಲ್ಲಿ ಇದ್ರೆ ವರ್ಕ್ ಆಗೋದು. ಓಕೆ, ಸೊ ಈ ಲಾಜಿಕಲ್ ಥಿಂಕಿಂಗ್ ನ, ಲಾಜಿಕಲ್ ರೀಸನಿಂಗ್ ನ ಜಾಸ್ತಿ ಮಾಡ್ಕೊಳ್ಳಿ. ಯುವರ್ ಲೈಫ್ ಇಸ್ ಸೆಟ್. ಅಂಡ್ ಟೆಕ್ಸ್ಟ್ ಬುಕ್ ಒಂದೇ ಸಾಕಾಗಲ್ಲ. ಇಲ್ಲಿ ನೀವು 2-3 ಬುಕ್, 3 ಆಥರ್ ಬುಕ್, 4 ಟೆಕ್ಸ್ಟ್ ಬುಕ್ ಮೇಲೆ ಡಿಪೆಂಡ್ ಆದ್ರೆ ಮುಗೀತಿತ್ತು. ಬಟ್ ಇಲ್ಲಿ ಯಾವ ಬುಕ್ ಮೇಲೂ ಡಿಪೆಂಡ್ ಆಗಕ್ಕಾಗಲ್ಲ, ಬಿಕಾಸ್ ನೀವು ಹೆಂಗ್ ಏನ್ ಅಪ್ಲೈ ಮಾಡ್ತೀರಾ ಗೊತ್ತಿರಲ್ಲ. ಅದಕ್ಕೆ ಎಲ್ಲರೂ ಹೇಳ್ತಾರೆ ಕಾನ್ಸೆಪ್ಟ್ ಇಸ್ ಕಿಂಗ್. ಆ ರಾಜ್ಯಕ್ಕೆ ಕರೆಕ್ಟ್ ಆಗಿ ಒಬ್ಬ ಲೀಡರ್ ಬೇಕು ಅಂದ್ರೆ, ಒಬ್ಬ ವಾರಿಯರ್ ಇರಬೇಕು ಅಂದ್ರೆ ಅವ್ನು ಯಾರು? ಲಾಜಿಕಲ್ ಥಿಂಕಿಂಗ್. ಓಕೆ, ಇನ್ನ ಬೆಸ್ಟ್ ಎಕ್ಸಾಂಪಲ್, ಇನ್ನ ಒಳ್ಳೆ ಫ್ಯಾನ್ಸಿ ವರ್ಡ್ಸ್ ಅಲ್ಲಿ ಹೇಳ್ತೀನಿ. ಲಾಜಿಕಲ್ ಥಿಂಕಿಂಗ್ ಎಲ್ಲಿ ಬರುತ್ತೆ ಅಂದ್ರೆ, ಈಗ ನಿಮ್ಮ CBSE 50% ಕಾಂಪಿಟೆನ್ಸಿ ಬೇಸ್ಡ್ ಅಂತ ಹೇಳಿದ್ದಾರೆ. SSLC ಕೂಡ ದೇ ಆರ್ ಟ್ರೈನ್ ಟು ಸ್ಲೋಲಿ ಬ್ರಿಂಗ್ ಅಪ್. ನಿಮ್ LBA ಬುಕ್ಸ್ ಅಲ್ಲೆಲ್ಲ ನೋಡಿರ್ಬೋದು, ನಿಮ್ಮ ಲೆವೆಲ್ ಆಫ್ ಕ್ವೆಶನಿಂಗ್ ಇಸ್ ಇನ್ಕ್ರೀಸಿಂಗ್. ಕರೆಕ್ಟಾ? ಆ ಬುಕ್ಸ್ ಅಲ್ಲಿ ಏನ್ ಕ್ವೆಶನ್ ಕಾಣಿಸುತ್ತೆ ಅದೇ ಲಾಜಿಕಲ್ ರೀಸನಿಂಗ್ ಹೆಲ್ಪ್ ಮಾಡೋ ಕ್ವೆಶನ್ಸ್. ಅರ್ಥ ಆಗ್ತಿದೆ ಅಲ್ವಾ ಹೇಳಿದ್ದು? ಸೊ ಲಾಜಿಕಲ್ ರೀಸನಿಂಗ್ ಏನಕ್ಕೆ ಇಂಪಾರ್ಟೆಂಟ್? ವಾರಿಯರ್ ಮೈಂಡ್ ಸೆಟ್ ಗೆ ಅದು ಅಸ್ತ್ರ ಇದ್ದಂಗೆ. ದಟ್ ಈಸ್ ಅ ವೆಪನ್ ಫಾರ್ ಯುವರ್ ವಾರಿಯರ್ ಮೈಂಡ್ ಸೆಟ್. ಓಕೆ, ಇಷ್ಟ ಅರ್ಥ ಆಗಿದೆ. ಟೈಮ್ ಟು ಟೈಮ್ ನಿಮ್ಗೆ ಏನೇನ್ ಸ್ಟ್ರಾಟಜೀಸ್ ಬೇಕು, ಹೆಂಗ್ ಓದ್ಬೇಕು ಅದನ್ನೆಲ್ಲ ಹೇಳ್ತಾ ಇರ್ತೀವಿ. ಬಟ್ ಈ ಮೈಂಡ್ ಸೆಟ್ ಬಂದ್ರೆ ಇಷ್ಟು ಚೇಂಜಸ್ ನ ಮಾಡ್ಕೊಂಡೆ ಮಾತ್ರ ನೀವು ಫೋಕಸ್ ಮಾಡಕ್ಕಾಗೋದು, ಚೆನ್ನಾಗಿ ಮಾರ್ಕ್ಸ್ ನ ಏಮ್ ಮಾಡಕ್ಕಾಗೋದು. ಓಕೆ, ಸೊ ಇಫ್ ಯು ಆರ್ ಏಮಿಂಗ್ ಫಾರ್ 100 on 100, ನಿಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿದೆ ಅಂದ್ರೆ ಕೈಂಡ್ಲಿ ಕಮೆಂಟ್ 100 on 100 ಅಂಡ್ ಶೋ ಮಿ ಹೌ ಮೋಟಿವೇಟೆಡ್ ಯು ಆರ್. ಓಕೆ, ಸೊ ಎಂಡ್ ಮಾಡೋಣ ಇದನ್ನ. ಇವಾಗ ಈ ವಿಡಿಯೋ ಏನೇನು ಅರ್ಥ ಮಾಡ್ಕೊಂಡ್ರಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಫಸ್ಟ್ ಥಿಂಗ್, ನಿಮ್ಮ ಫೋನ್ ಅಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಏನೇನ್ ನೋಡ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಏನೇನ್ ನೋಡ್ತೀರಾ, ಅದನ್ನ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡ್ಕೊಳ್ಳಿ. ಅದಿಲ್ಲದೆ ಇರಕ್ಕಾಗಲ್ಲ. ಆರ್ಗನೈಸ್ ಮಾಡ್ಕೊಳ್ಳಿ. ಏನ್ ಕಂಟೆಂಟ್ ನೋಡ್ಬೇಕು ನಾನು ಅನ್ನೋದನ್ನ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ವಿಡಿಯೋ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ನೀವು ಅಸೈನ್ಮೆಂಟ್ ಬುಕ್ ಕೇಳಿರ್ತೀರಾ, ಹೋಮ್ ವರ್ಕ್ ಕೇಳಿರ್ತೀರಾ, ಕ್ಲಾಸ್ ವರ್ಕ್ ಕೇಳಿರ್ತೀರಾ. ಕರೆಕ್ಟಾ? ನಾನು ಹೊಸ ಬುಕ್ ನ ನೀವು ಇಟ್ಕೋಬೇಕು, ಬಿಕಾಸ್ ದಿಸ್ ಜನರೇಷನ್ ನೀಡ್ಸ್ ಇಟ್. ನಿಮಗೆ ಒಳ್ಳೇದದು, ನಿಮಗೆ ಹೆಲ್ಪ್ ಆಗುತ್ತೆ. ಐ ವಾಂಟ್ ಯು ಟು ಕೀಪ್ ಅ ಮಿಸ್ಟೇಕ್ ಬುಕ್. ಒಂದು 100 pages ಇದ್ರೆ ಸಾಕು. ಏನಕ್ಕೆ ಅಂದ್ರೆ, ಈಗ ಯಾವ್ದೋ ಮಿಸ್ಟೇಕ್, ಈಗ ನಂಗೆ ತುಂಬಾ ಟೈಮ್ ಇದೆ. ಇವಾಗ ಒಂದ್ ಚಾಪ್ಟರ್ ಕಲಿಯೋದಿಕ್ಕೆ ನನಗೆ ಆಲ್ಮೋಸ್ಟ್ 3-4 days, 1 ವಾರ, 10 ದಿನ, ನಾನು ಎಷ್ಟು ಬೇಕಾದ್ರೆ ಟೈಮ್ ತಗೋಬಹುದು. ಇಟ್ ಡಸಂಟ್ ಮ್ಯಾಟರ್ ನಾವು. ಬಟ್ ಎಕ್ಸಾಮ್ ಟೈಮ್ ಅಲ್ಲಿ 1.25 ಗಂಟೆ ಒಂದು ಚಾಪ್ಟರ್ ಮುಗಿಸ್ಬೇಕು ಅಂದ್ರೆ, ನಾನು ಚಾಪ್ಟರ್ ಏನೋ ಬೇಗ ಓದ್ತೀನಿ, ಬಟ್ ಅದ್ರಲ್ಲಿ ಏನ್ ಮಿಸ್ಟೇಕ್ಸ್ ಮಾಡ್ತೀನಿ ಆಲ್ರೆಡಿ ನನಗೆ ಇಲ್ಲಿ ಆನ್ ಡಾಕ್ಯುಮೆಂಟ್ ಎಲ್ಲ ರೆಡಿ ಇರುತ್ತೆ, ವಿಚ್ ಐ ಹ್ಯಾವ್ ಓನ್ಲಿ ಪ್ರಿಪೇರ್ಡ್. ಬೇರೆಯವ್ರು ಯಾರು ಹೇಳೋ ಅವಶ್ಯಕತೆ ಇಲ್ಲ, ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಕರೆಕ್ಟ್? ಸೊ ದಟ್ ಈಸ್ ಡೈರೆಕ್ಟ್ಲಿ ಗೋಯಿಂಗ್ ಟು ಟೆಲ್ ಮೀ ವೇರ್ ಐ ಹ್ಯಾವ್ ಟು ಫೋಕಸ್ ಮೋರ್. ಓಕೆ, ಇದೆಲ್ಲ ಹೆಲ್ಪ್ ಆಗೋದು ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ. ಸೊ ಒಂದು ಮಿಸ್ಟೇಕ್ ಬುಕ್ ಇಡಿ, ನಿಮಗೆ ಮಾತ್ರ ಗೊತ್ತಿರ್ಬೇಕು ನಿಮ್ ಮಿಸ್ಟೇಕ್ಸ್ ಏನು ಅಂತ. ಅದನ್ನ ಪ್ರತಿ ಟೆಸ್ಟ್ ಅಲ್ಲಿ ಕರೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನೆಕ್ಸ್ಟ್, CBQ ಫೋಕಸ್. ನೋಡಿ, ಇದು ನಿಮಗೆ ಎಲ್ಲೂ ಸಿಗಲ್ಲ. ಇದು ಎಲ್ಲಿ ಸಿಗುತ್ತೆ ಅಂತ ನೀವೇನಾದ್ರೂ ನನ್ನ ಕೇಳಿದ್ರೆ, ಯು ಕ್ಯಾನ್ ಸ್ಟಾರ್ಟ್ ಏನಂತಾರೆ, ಈ ಚಾನಲ್ ಅಲ್ಲಿ ಇಟ್ ಇಸ್ ಬೇಸ್ಡ್ ಆನ್, ನಾವು ಫೋಕಸ್ ಮಾಡ್ತಿರೋದೇ ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್ ನ. ನಮಗೆ ಈಸಿ ಮಾಡಿ ಅಥವಾ ಈಸಿ ಹೇಳ್ಕೊಟ್ಟು ಏನು ಯೂಸ್ ಇಲ್ಲ, ಬಿಕಾಸ್ ನನ್ನ ಚಾನೆಲ್ ನ ಮೇನ್ ಮೋಟೋ ಇರೋದು ಲಾಜಿಕಲ್ ಥಿಂಕಿಂಗ್ ನ ಜಾಸ್ತಿ ಮಾಡ್ಬೇಕು, ಮಕ್ಕಳು ಚೆನ್ನಾಗಿ ಅಪ್ಲೈ ಮಾಡ್ಬೇಕು. ಓಕೆ, ಸೊ ಇದ್ರ ಬಗ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ, ನೀವು ನಮ್ಮ ಕಂಟೆಂಟ್ ನ ಫಾಲೋ ಮಾಡಿದ್ರೆ ಸಾಕು, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್ ಅಂದ್ರೆ ಏನು. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು, ಚಾಪ್ಟರ್ ಲೆಕ್ಚರ್ಸ್ ಎಲ್ಲ ಬರಬೇಕು. ಕರೆಕ್ಟಾ? ಚಾಪ್ಟರ್ ಲೆಕ್ಚರ್ಸ್ ಅಲ್ಲೂ ಕೂಡ ಕಾಂಪಿಟೆನ್ಸಿ ಬೇಸ್ಡ್ ಕ್ವೆಶನ್ಸ್ ನೇ ಜಾಸ್ತಿ ಇನ್ಕ್ಲೂಡ್ ಮಾಡ್ತೀನಿ, ಡಿಪೆಂಡಿಂಗ್ ಆನ್ ಯುವರ್ ಬೋರ್ಡ್. CBSE ಸೆಪರೇಟ್ ಆಗಿರುತ್ತೆ, SSLC ಕೂಡ ಸೆಪರೇಟ್ ಆಗಿರುತ್ತೆ. ಅಂಡ್ ಎಲ್ಲ ಫ್ರೀ, ಯಾವ್ದಕ್ಕೂ ದುಡ್ಡಿಲ್ಲ. ಓಕೆ, ಸೊ ಇಷ್ಟು ಸಾಕು. ಇವಾಗ ಅರ್ಥ ಮಾಡ್ಕೊಳ್ಳಿ ಇದನ್ನ, ಇಷ್ಟು ಸಾಕು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ವಿಡಿಯೋ ಇಂದ ಚಾಪ್ಟರ್ ನ ಹೆಂಗ್ ನೋಡ್ಬೇಕು, ಚಾಪ್ಟರ್ ಹೆಂಗ್ ಅರ್ಥ ಮಾಡ್ಕೋಬೇಕು, ಸ್ಲೋಲಿ ವಿಲ್ ಸ್ಟಾರ್ಟ್ ವಿತ್ ದ ಪೋರ್ಷನ್ಸ್. ಇದುವರೆಗೂ ನಿಮ್ಗೆ ವಿಡಿಯೋ ಅರ್ಥ ಆಗಿದೆ, ನಿಮಗೆ ಇಷ್ಟ ಆಗಿದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಜೊತೆಗೆ ಇರುವಂತ ಕ್ಲಾಸ್ 10 ಸ್ಟೂಡೆಂಟ್ಸ್ ಗೆ ಇದನ್ನ ಶೇರ್ ಮಾಡಿ. ಗೆಟ್ ದೆಮ್ ಆಲ್ಸೋ ಇನ್ ಟು ದ ವಾರಿಯರ್ ಮೈಂಡ್ ಸೆಟ್. ಓಕೆ, ಅಂಡ್ ಇಫ್ ಯು ಆರ್ ಹೈಲಿ ಮೋಟಿವೇಟೆಡ್ 100 on 100 ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ಡ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋಸ್, ಅಂಡ್ ಲಾಟ್ಸ್ ಆಫ್ ಲವ್ ಟು ಆಲ್ ಮೈ ವಾರಿಯರ್ಸ್. ಲೆಟ್ಸ್ ಮೀಟ್ ಆಸ್ ಸೂನ್ as possible.